ಫುಲ್ ಗಾಬರಿ ಆಗೋಯ್ತು. ಅವಳು ಮೊದಲನೇ ಮಗಳಲ್ವಾ, ನಮ್ಗೆ ಹೇಳಿಲ್ಲ. ಬೆಳಿಗ್ಗೆಯಿಂದ ಮಲಗ್ಬಿಟ್ಟಿದೀನಿ. ನಿಮ್ ಮನೆಗೆ ಗೊತ್ತಾ ಪಾಪು? ನಾನು ಲಾಕ್ ಮಾಡ್ಕೊಂಡ್ ಮಲಗ್ಬಿಟ್ಟಿದೀನಿ. ಸ್ಕೂಲ್ ಹತ್ರನೇ ಕುತ್ಕೊಂಡ್ಬಿಟ್ಟಿದ್ದಾಳೆ. ಒಂದೇ ರೋಡು ದಳ್ದ ಕೂತಿದ್ದಾಳೆ. ಮದ್ವೆ ಕರ್ಕೊಂಡು ಹೋಗಿದ್ದಾರೆ. ನನ್ನ ಮಗನ್ ಡೆಲಿವರಿಗೆ ಹೋಗ್ಬಿಟ್ಟಿದ್ಲು. ಡೆಲಿವರಿ ಆಗಿತ್ತು. ಅವಳು ಮೊದಲನೇ ಮಗಳಲ್ವಾ, ಇವಳು ಬಂದಿಲ್ಲ ಮನೆಗೆ. ಸ್ಕೂಲ್ ಹತ್ರನೇ ಕುತ್ಕೊಂಡ್ಬಿಟ್ಟಿದ್ದಾಳೆ. ಅವ್ರೇನ್ ಮಾಡಿದ್ದಾರೆ, ನಮ್ಗೆ ಹೇಳಿಲ್ಲ. ನಾನು ಲಾಕ್ ಮಾಡ್ಕೊಂಡ್ ಮಲಗ್ಬಿಟ್ಟಿದ್ದೀನಿ ಡೋರು. ನಾನು ಅವತ್ತು ಟೈಟ್ ಶಿಫ್ಟು, ತುಂಬಾ ಯಾಕೋ ನಿದ್ದೆ ಬಂದ್ಬಿಟ್ಟು ಬೆಳಿಗ್ಗೆಯಿಂದ ಮಲಗ್ಬಿಟ್ಟಿದ್ದೀನಿ. ರಾತ್ರಿ 10 ಗಂಟೆ ಆಗುತ್ತೆ ಅಲ್ಲ, ಲಾಸ್ಟಲ್ಲಿ ಎದ್ದು ನೋಡ್ತೀನಿ, ಮಗಳು ಬಂದಿಲ್ಲ, ಎಲ್ಲಿ? ಫುಲ್ ಗಾಬರಿ ಆಗೋಯ್ತು. ಅಲ್ಲಿ ಬೋರ್ಡಿಂಗ್ ಎಲ್ಲ ಇದೆ. ಬೋರ್ಡಿಂಗ್ ಇದ್ದಿದ್ದವರು ಅವ್ರು ಕರ್ಕೊಂಡು ನಿಮ್ ಮನೆಗೆ ಗೊತ್ತಾ ಪಾಪು ನಿಮ್ಗೆ ಅಂತ ಹೇಳ ಕೇಳಿದಕ್ಕೆ ಹೂ ಅಂತ ಅಂದಿದ್ದಕ್ಕೆ ಅದೇ ಒಂದೇ ರೋಡು. ಸೊ ಎದ್ದು ನೋಡ್ತೀನಿ, ರಾತ್ರಿ 8 ಗಂಟೆ ಎಲ್ಲರಿಗೂ ಲ್ಯಾಂಡ್ಲೈನು. ನಮ್ಮ ಓನರು ಮದ್ವೆ ಕರ್ಕೊಂಡು ಹೋಗಿದ್ದಾರೆ. ಅದು ಕಾನ್ವೆಂಟ್ ಅಲ್ವಾ, ಅಲ್ಲಿ ಸಿಸ್ಟರ್ಸ್ ಅವರು ಇರ್ತಾರಲ್ಲ, ಅವ್ರು ಇವಳು ಒಂದ್ ಕಡೆ ಕುತ್ಕೊಂಡು ದಳ್ದ ಕೂತಿದ್ದಾಳೆ. ಅವ್ರೇನ್ ಮಾಡಿದ್ದಾರೆ, ನಮ್ಗೆ ಹೇಳಿಲ್ಲ. ನಾನು ಲಾಕ್ ಮಾಡ್ಕೊಂಡ್ ಮಲಗ್ಬಿಟ್ಟಿದ್ದೀನಿ ಡೋರು.